ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವೈವಿಧ್ಯಮಯ ಯೂಟ್ಯೂಬ್ ಚಾನೆಲ್. ನಾನು ರಾಗ. ಈ ದಿನದ ಸಂಚಿಕೆಯಲ್ಲಿ ನಾನು ಕೋಲಾರದ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಈ ದೇವಸ್ಥಾನ ಕೋಲಾರದ ಹೃದಯ ಭಾಗದಲ್ಲಿದೆ. ಇದು ಬೆಂಗಳೂರು ನಗರದಿಂದ ಸುಮಾರು 68 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲಿಕ್ಕೆ ಬೆಂಗಳೂರಿನಿಂದ ಹಲವಾರು ಬಸ್ ವ್ಯವಸ್ಥೆ ಇದೆ. ಹಾಗೆ ನೀವು ರೈಲಲ್ಲಿ ಪ್ರಯಾಣ ಮಾಡ್ತೀರಾ ಅಂದರೆ ಆ ವ್ಯವಸ್ಥೆ ಕೂಡ ಈ ನಗರಕ್ಕಿದೆ. ಈ ದೇವಸ್ಥಾನವನ್ನು 11ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲ್ಪಡಲಾಗುತ್ತೆ. ತದನಂತರ ಈ ಪ್ರದೇಶವನ್ನು ಚಾಲುಕ್ಯರು ಆಳ್ವಿಕೆ ಮಾಡ್ತಾರೆ. ಅಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ವಿಜಯನಗರದ ಸಾಮ್ರಾಜ್ಯದ ಅರಸರು ಈ ದೇವಾಲಯನ ವಿಸ್ತರಿಸ್ತಾರೆ. ಈ ದೇವಾಲಯ ವಿಜಯನಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ತಪ್ಪಾಗೋದೇ ಇಲ್ಲ. ಈ ದೇವಸ್ಥಾನವು ದ್ರಾವಿಡ ವಾಸ್ತುಶಿಲ್ಪದ ಸೌಂದರ್ಯವನ್ನು ಎತ್ತಿ ಹಿಡಿಯುತ್ತೆ. ದೇವಾಲಯದ ಒಳಗಿನ ಕಂಬಗಳ ಮೇಲೆ, ಕೆತ್ತನೆಗಳ ಮೇಲೆ ರಾಜನಿಗೆ ವ್ಯಾಪಾರದ ಮಹತ್ವ ಎಷ್ಟಿತ್ತು ಅಂತ ಕಾಣಿಸಿಗತ್ತೆ. ಹಾಗೆ ಅಲ್ಲಿ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಹೊಂದಿರುವಂತಹ ಚಿತ್ರಣಗಳನ್ನು ಕೂಡ ಚಿತ್ರಿಸಿರ್ತಾರೆ. ಪ್ರವೇಶ ದ್ವಾರದಲ್ಲಿರುವ ಬೃಹತ್ ಗೋಪುರವು ಚೋಳರ ಕಾಲದ ಕೆತ್ತನೆಗೆ ಬಹುದೊಡ್ಡ ಸಾಕ್ಷಿಯಾಗಿದೆ. ಈ ದೇವಾಲಯವು ಭಾರವಾದ ಪ್ರಾಕಾರದ ಗೋಡೆಗಳನ್ನು ಒಳಗೊಂಡಿದೆ. ಹಾಗೆ ಕಲ್ಯಾಣ ಮಂಟಪ, ಬೃಹತ್ ಕಂಬಗಳನ್ನು ಹೊಂದಿರುವ ಮುಖಮಂಟಪ, ವಸಂತ ಮಂಟಪ ಮತ್ತು ಪಾರ್ವತಿ ದೇವಿಯ ಗುಡಿಯನ್ನು ಸಹ ಹೊಂದಿದೆ. ಕಲ್ಯಾಣ ಮಂಟಪವು 64-16 ಬದಿಯ ಕಂಬಗಳನ್ನು ಹೊಂದಿದೆ. ಇದರ ಮೇಲೆ ಕೆಲವು ಪುರುಷರ ಚಿತ್ರಣ, ಕುದುರೆ ಸವಾರಿ ಮತ್ತು ಇತರ ಪೌರಾಣಿಕ ಕಥೆಗಳನ್ನು ಪ್ರತಿನಿಧಿಸುವಂತಹ ಕೆತ್ತನೆಗಳನ್ನು ನೀವು ಕಾಣಬಹುದು. ಸ್ತಂಭಗಳ ಮೇಲಿನ ಕೆತ್ತನೆಗಳು ಯುರೋಪಿಯನ್, ಚೈನೀಸ್ ಮತ್ತು ಥಾಯ್ ಶೈಲಿಯ ಪ್ರಭಾವವನ್ನು ಹೊಂದಿದೆ. ಹೊರದೇಶಕ್ಕೆ ಹೋಗಿ ಬೇರೆ ದೇಶದ ವಾಸ್ತುಶಿಲ್ಪವನ್ನು ಹೊಗಳೋ ಜನ ಮೊದಲು ನೀವು ನೆಲೆಸಿರುವಂತಹ ಈ ಕರುನಾಡಿನಲ್ಲಿರ್ತಕ್ಕಂತಹ ಎಷ್ಟೋ ವಾಸ್ತುಶಿಲ್ಪವನ್ನು ನೀವು ನೋಡಬಹುದು. ನಮ್ಮ ಇತಿಹಾಸದಲ್ಲಿರ್ತಕ್ಕಂಥ ರಾಜರು ಬರೀ ವೀರ, ಶೌರ್ಯ, ಪರಾಕ್ರಮ ಅಷ್ಟೇ ಅಲ್ಲ, ಅವರು ಅತ್ಯುನ್ನತವಾದ ಕೊಡುಗೆಗಳನ್ನು ಈ ನಗರದ ವಾಸ್ತುಶಿಲ್ಪಗಳಿಗೆ ಕೊಟ್ಟಿದ್ದಾರೆ. ನೀವು ಅದನ್ನು ಸಹ ಕಾಣಬೇಕು.